ಮಾಸ್ಟರ್ಸ್, ನನ್ನ ಹೆಸರು ಶಾಂತಾ ಶ್ರೀನಿವಾಸ್ ಅಂತ. ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. PMC ಕನ್ನಡ ವಾಹಿನಿಯಲ್ಲಿ ವೀಕ್ಷಿಸ್ತಿರುವಂತಹ ಎಲ್ಲ ಆತ್ಮಬಂಧುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ನಾವು ಸ್ವಾಧ್ಯಾಯ ಯೋಗ ಅಂತಲೇ ಹೇಳ್ಬೋದು ಮಾಸ್ಟರ್ಸ್. ಇದು ಅದರಲ್ಲಿ ಶ್ರೀ ಭಗವಾನ್ ರಮಣ ಮಹರ್ಷಿ ಅವರ ಸಂಪೂರ್ಣ ಜೀವಿತ ಚರಿತ್ರೆಯಲ್ಲಿ ನಮಗೆ ಎಷ್ಟು ಅವಕಾಶ ಇರುತ್ತೋ ಅಷ್ಟು ನಾವು ತಿಳ್ಕೊಳ್ಳೋಣ ಮಾಸ್ಟರ್ಸ್. ಎಷ್ಟು ಎಪಿಸೋಡ್ಗಳಾಗುತ್ತೋ ಅಷ್ಟು ಎಪಿಸೋಡ್ಗಳಲ್ಲಿ ಅವರ ಜೀವನ ಚರಿತ್ರೆಯನ್ನು ಅವರ ಮೂಲಕ ನಾವು ಈ ಜ್ಞಾನನ ಪಡ್ಕೊಳ್ಳೋಣ ಅಂತ ತಿಳಿಸ್ತಾ, ಇವತ್ತಿಂದ ಈ ಅದ್ಭುತವಾದಂಥ ಒಂದು ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋ ಅವಕಾಶ ಕೊಟ್ಟ PMC ಕನ್ನಡ ಚಾನಲ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ನಮಸ್ಕಾರಗಳು, ಕೃತಜ್ಞತೆಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಶ್ರೀ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಸ್ವರ್ಣಮಾಲಾ ಅಮ್ಮನಿಗೆ, ಸಾಕ್ಷಾತ್ ಅರುಣಾಚಲೇಶ್ವರರಾಗಿರುವಂತಹ ಶ್ರೀ ಅಭೇತ ಕುಚಾಂಬ ಸಹಿತ ಶ್ರೀ ಅರುಣಾಚಲೇಶ್ವರರಿಗೆ, ಶ್ರೀ ಭಗವಾನ್ ರಮಣ ಮಹರ್ಷಿ ಅವರಿಗೆ ಹೃದಯಪೂರ್ವಕ ಜನ್ಮಗಳ ಶತಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ, ಮಾಸ್ಟರ್ಸ್, ಇವತ್ತು ನಾವು ಭಗವಾನ್ ಶ್ರೀ ರಮಣ ಮಹರ್ಷಿ ಅವರ ಜೀವನ ಚರಿತ್ರೆಯನ್ನು ನಮಗೆ ಅವ್ರ ಜ್ಞಾನ ಅವರು ಇಲ್ಲಿ ನಮ್ಮನ್ನು ಆಯ್ಕೆ ಮಾಡ್ಕೊಂಡು ತಿಳಿಸ್ತಾರಂಥ ಜ್ಞಾನ ನಾವೆಲ್ಲರೂ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಇದು ಅವರೇ ಬಂದು ಹೇಳ್ತಾರಂಥ ವಿಷಯಗಳು ಮಾಸ್ಟರ್ಸ್. ಇದು ಅದರಿಂದ ಅವರ ವಿಷಯಗಳನ್ನ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಫಸ್ಟು ಭಗವಾನ್ ರಮಣ ಮಹರ್ಷಿಯವರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂಚೆ ಅವರು ತಿರುವಣ್ಣಾಮಲೈ ಅನ್ನುವಂತಹ ಶ್ರೀ ಅರುಣಾಚಲೇಶ್ವರ ಅನ್ನೋ ಒಂದು ಅದ್ಭುತವಾದ ಪ್ರದೇಶನ ಯಾಕೆ ಸೆಲೆಕ್ಟ್ ಮಾಡಿಕೊಂಡ್ರು, ಆ ಈಶ್ವರ ಅವ್ರನ್ನ ಯಾಕೆ ಅಲ್ಲಿಗೆ ಕರ್ಕೊಂಡ್ರು ಅನ್ನೋ ಒಂದು ಸಂಪೂರ್ಣ ವಿಷಯ ಫಸ್ಟು ನಾವು ಅರುಣಾಚಲಂ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಅದರ ಹೆಸರು, ಪೂರ್ತಿ ಹೆಸರು ತಿರುವಣ್ಣಾಮಲೈ ಅಂತ ತಮಿಳಲ್ಲಿ. ಅದು ಅಲ್ಲಿರೋ ಆ ಈಶ್ವರನ ಹೆಸರು ಅರುಣಾಚಲಂ ಆಗಿರೋದ್ರಿಂದ, ಆ ಬೆಟ್ಟದ ಹೆಸರಾಗಿರೋದ್ರಿಂದ ಎಲ್ಲರೂ ಈಸಿಯಾಗಿ ಅರುಣಾಚಲಂ ಅಂತ ಹೇಳ್ತಾರೆ. ಆದರೆ ಆ ತಿರುವಣ್ಣಾಮಲೈ ಅಂತ ಅಲ್ಲಿ ಎಲ್ಲ ಥರ ಗುಡಿಯಲ್ಲಿರೋದು ಮಾತ್ರ ದೇವರಲ್ಲ ಮಾಸ್ಟರ್ಸ್. ಆ ಬೆಟ್ಟ ಏನಿದೆಯೋ ಅಲ್ಲಿ ಗಿರಿಪ್ರದಕ್ಷಿಣೆ ಯಾಕೆ ಮಾಡ್ತಾರೆ ಅಂದರೆ, ಆ ಸಾಕ್ಷಾತ್ ಆ ಬೆಟ್ಟ ಏನಿದೆಯೋ ಆ ಬೆಟ್ಟನೇ ಆ ಪರಮಶಿವ, ಆ ಈಶ್ವರ ಸಾಕ್ಷಾತ್ಕಾರ ಆಗಿರೋದು ಆ ಬೆಟ್ಟದ ರೂಪದಲ್ಲೇ ಮಾಸ್ಟರ್ಸ್. ಯಾಕಂತಂದರೆ ಇದು ಸ್ಕಾಂದ ಪುರಾಣದಲ್ಲಿ ನಮಗೆ ಪೂರ್ತಿ ವಿವರಣೆಗಳು ಗೊತ್ತಿರುತ್ತೆ. ಓದಿರೋರು ತುಂಬ ಜನ ಓದಿರೋರು ಕೂಡ ಇರ್ಬೋದು ಇದರಲ್ಲಿ. ಆ ಸ್ಕಾಂದ ಪುರಾಣದಲ್ಲಿ ಇರುವಂತಹ ಮಾಹಿತಿ ಪ್ರಕಾರ ಈ ಯುಗ ಸ್ಟಾರ್ಟ್ ಆಗೋ ಅಂಥ ಸಮಯದಲ್ಲಿ ಆ ಬ್ರಹ್ಮ ವಿಷ್ಣು ಏನಿರ್ತಾರೋ ಅವರು ಬಂದು ಅವರು ಸೃಷ್ಟಿ ಮೊದಲು ಆಗಿರ್ತದೆ. ಈಶ್ವರನ ಶಕ್ತಿನೇ ಇರ್ತಾರೆ, ಆದರೆ ಅವರು ರೂಪ ತಾಳಿರೋದು ಇವರಿಬ್ಬರು ಮಾತ್ರ. ಆ ಸಮಯದಲ್ಲಿ ಅವರು ನಾನೇ ಶಕ್ತಿವಂತರು, ನನಗೆ ಎಲ್ಲ ಗೊತ್ತು ಅನ್ನೋ ಥರ ಅವರಿಬ್ಬರಲ್ಲೂ ಒಂದು ಅಹಂ ಅನ್ನೋದು, ಒಂದು ನಾನು ಅನ್ನೋದು ಹುಟ್ಟುತ್ತೆ ಮಾಸ್ಟರ್ಸ್. ಆ ನಾನು ಅನ್ನೋದು ಹುಟ್ಟಿದಾಗ ಅವರಿಬ್ಬರು ಸ್ವಲ್ಪ ಮಾತಲ್ಲಿ ಬೆಳೆಸ್ತಾ ಇರ್ತಾರೆ. ಇಲ್ಲ, ನನಗೆ ಎಲ್ಲ ಗೊತ್ತು, ನಾನು ಸೃಷ್ಟಿಕರ್ತ, ನಾನು ನನ್ನಿಂದನೇ ಎಲ್ಲ ನಡೆಯೋದು ಅಂತ ಇವರು. ನೀವು ಸೃಷ್ಟಿ ಮಾಡಿದ್ರೆ ಕೂಡ ಆ ಸೃಷ್ಟಿನ ಸರಿಯಾಗಿ ಬ್ಯಾಲೆನ್ಸ್ ಮಾಡಿರೋ ಅಂಥವ್ರು ನಾನೇ, ನನಗೆ ಶಕ್ತಿ ಇರೋದು ಅಂತ ವಿಷ್ಣುಮೂರ್ತಿ. ಈ ಥರ ಅವರಿಬ್ಬರ ಕಲಹ ಚಿಕ್ಕದಾಗೆ ದೊಡ್ಡದಾಗುತ್ತೆ ಮಾಸ್ಟರ್ಸ್. ಅಂಥ ಸಮಯದಲ್ಲಿ ಅವರಿಬ್ಬರ ಮಾತಿನ ಒಂದು ಧೋರಣೆ ದೊಡ್ಡದಾಗೋಕ್ಕೆ ಮುಂಚೆ ಅಲ್ಲಿ ಒಂದು ದೊಡ್ಡ ಒಂದು ಸ್ತಂಭದ ರೂಪದಲ್ಲಿ ಮಾಸ್ಟರ್ಸ್. ಆ ಸ್ತಂಭ ಅಂತಂದರೆ ನಾವು ಅದನ್ನು ಇಮೇಜ್ ಮಾಡೋಕ್ಕೂ ಆಗಲ್ಲ.
ಒಂದು ಜ್ಯೋತಿ ಸ್ವರೂಪವಾಗಿ ಬೃಹದಾಕಾರವಾದಂಥ ಒಂದು ಸ್ತಂಭ ಅವರಿಬ್ಬರ ಮಧ್ಯದಲ್ಲಿ ಸಡನ್ನಾಗಿ ಬೆಳೆಯುತ್ತೆ. ಅವರಿಬ್ಬರಿಗೆ ಶಾಕ್ ಆಗುತ್ತೆ, ಏನಿದು ಸಡನ್ನಾಗಿ ಈ ಜ್ಯೋತಿ ಎಲ್ಲಿಂದ ಬಂತು, ಏನು ಈ ಸ್ತಂಭ ಅಂತ. ಅವರು ನೋಡ್ತಿದ್ದಂಗೆ ಕೆಳಗಡೆ 7 ಲೋಕಗಳು, ಮೇಲೆ 7 ಲೋಕಗಳು ಅಂತ ನಾವು ಹೇಳ್ತೀವಿ, ಆ ಥರ ಅಷ್ಟು ಲೋಕಗಳು ಉದ್ದಕ್ಕೂ ಆ ಸ್ತಂಭ ಫುಲ್ಲು ಬೆಳೆದ್ಬಿಟ್ಟು ಅವರು ನೋಡೋಕ್ಕಾಗದಿರೋ ಅಷ್ಟು ಜ್ಯೋತಿ ಸ್ವರೂಪವಾಗಿ ನಿಂತ್ಕೊಳ್ಳುತ್ತೆ ಮಾಸ್ಟರ್ಸ್. ಆ ನಿಂತಿದ್ದ ಸ್ತಂಭ ಆದ್ದರಿಂದ ಆಕಾಶವಾಣಿ ಥರ ಒಂದು ಮಾತು ಕೇಳುತ್ತೆ ಅವರಿಗೆ, ಬ್ರಹ್ಮ ವಿಷ್ಣು ನೀವಿಬ್ಬರು ಒಬ್ರಿಗಿನ್ನ ಒಬ್ಬರು ತುಂಬ ದೊಡ್ಡವರೇನೆ, ನಿಮ್ಮಿಂದನೇ ಈ ಸೃಷ್ಟಿ ನಡೀತಾ ಇದೆ. ಆದರೆ ಇವಾಗ ಈ ಸ್ತಂಭ ಏನಂತ ನಿಮ್ಮ ಮುಂದೆ ನಿಂತಿದೆ, ಈ ಸ್ತಂಭ ಎಲ್ಲಿಂದ ಉದ್ಭವ ಆಗಿದೆ ಮತ್ತು ಎಲ್ಲಿಗೋಗಿ ಅಂತ್ಯ ಆಗಿದೆ, ಈ ಆದಿ ಅಂತ್ಯ ಅನ್ನೋದು ತಿಳ್ಕೊಂಡು ಬನ್ನಿ ಅಂತ ಹೇಳಿ ಇಬ್ಬರಿಗೆ ಒಂದು ಸಜೆಷನ್ ಕೊಡ್ತಾರೆ ಮಾಸ್ಟರ್ಸ್ ಅವರು. ಆ ಮಾತು ಕೇಳಿದ ತಕ್ಷಣ ಅವರು ಸಡನ್ನಾಗಿ ಅವರು ವಿಷ್ಣುದೇವ ಬಂದು ವರಾಹ ಅವತಾರ ತಾಳಿ ಭೂಮಿನ ಕೊರ್ಕೊಂಡು ಕೆಳಗಡೆಗೆ ಹೋಗ್ತಾರೆ. ಬ್ರಹ್ಮದೇವ ಬಂದು ಒಂದು ಹಂಸರೂಪ ತಾಳಿ ಮೇಲ್ಗಡೆಗೆ ಹೋಗ್ತಾರೆ. ಆ ಸ್ತಂಭ ಹುಡುಕೋಕೆ ಹೋಗಿ ಎಷ್ಟೋ ವರ್ಷಗಳು, ಎಷ್ಟೋ ದಿನಗಳು ಕಳೆಯುತ್ತೆ ಅವರಿಗೆ. ಎಷ್ಟು ದೂರ ಕೆಳಗಡೆಗೆ ಹೋದ್ರೇನೋ ಎಲ್ಲಿಂದ ಉದ್ಭವ ಆಗಿದೆ ಅಂತ ವಿಷ್ಣುಮೂರ್ತಿ ಕೈಯಲ್ಲೂ ಕಂಡುಹಿಡಿಯೋಕ್ಕಾಗಲ್ಲ. ಹಂಸರೂಪದಲ್ಲಿ ಹೋಗಿರೋಂಥ ಬ್ರಹ್ಮದೇವನಿಗೂ ಎಷ್ಟೋ ವರ್ಷಗಳ ಮೇಲಕ್ಕೆ ಹೋಗ್ತಾರೆ. ಎಷ್ಟು ದೂರ ಹೋದರೂ ಕೂಡ ಅವರಿಗೆ ಆ ಎಲ್ಲಿಗೋಗಿ ಇದು ಎಂಡಾಗಿದೆ ಅಂತ ಕಂಡುಹಿಡಿಯೋಕೆ ಅವ್ರಿಗೂ ಸಾಧ್ಯ ಆಗಲ್ಲ. ಈ ಸೆಂಟ್ರಲ್ಲಿ ಹೋಗ್ತಾ ಇರುವಾಗ ಒಂದು ಹೂವು, ಮೊಗಲಿ ಹೂವು ಅಂತ ಹೇಳ್ತಾರೆ ಮಾಸ್ಟರ್ಸ್, ಅದು ಬಂದು ಅವರಿಗೆ ಅಲ್ಲಿ ಸಿಗುತ್ತೆ. ಆ ಹೂವು ಸಿಕ್ಕಿದಾಗ ಅಲ್ಲಿ ಆ ಹೂವನ್ನ ಕೇಳ್ತಾನೆ, ಎಲ್ಲಿಂದ ಬರ್ತಾ ಇದೆಯಾ ನೀನು ಅಂತ. ನಾನು ಈಶ್ವರನ ತಲೆಯಿಂದ ಬರ್ತಾ ಇದ್ದೀನಿ, ಈ ಜ್ಯೋತಿ ಸ್ವರೂಪ ಏನಿದೆಯೋ ಆ ಜ್ಯೋತಿ ಸ್ವರೂಪ ತಲೆಯಿಂದ ಬರ್ತಾ ಇದ್ದೀನಿ, ಆದರೆ ಪಾದದ ಹತ್ರ ಹೋಗ್ಬಿಟ್ಟು ನಾನು ನಮಸ್ಕಾರ ಮಾಡ್ಕೊಬೇಕು, ಕೃತಜ್ಞತೆ ಹೇಳಬೇಕು ಅಂತ ಬರ್ತಾ ಇದ್ದೀನಿ. ನಾನು ಎಷ್ಟೋ ಯುಗಗಳಿಂದ ಇಲ್ಲಿ ಪ್ರಯಾಣ ಮಾಡ್ತಾ ಇದ್ದೆ, ನನಗೆ ಆ ಪಾದನೇ ಸಿಗ್ತಾ ಇಲ್ಲ ಅಂತ ಆ ಹೂವು ಹೇಳುತ್ತೆ ಮಾಸ್ಟರ್ಸ್. ಆಗ ಬ್ರಹ್ಮದೇವನಿಗೆ ಒಂದು ಆಸೆ ಹುಟ್ಟುತ್ತೆ, ಯಾಕಂದರೆ ವಿಷ್ಣುದೇವನಿಗೆ ನಾನು ದೊಡ್ಡವನಂತ ಹೇಳ್ಕೊಬೇಕು ಅನ್ನೋದ್ರಲ್ಲಿ ಅಲ್ಲಿ ಕೂಡ ಮತ್ತೊಂದು ತಪ್ಪು ಮಾಡೋಕೆ ಹೋಗ್ತಾರೆ. ನೀನು ನನಗೊಂದು ಸಾಕ್ಷಿ ಹೇಳ್ತೀಯಾ, ನಾನು ನಿನ್ನ ಜೊತೆನೇ ಬರ್ತಾಯಿದ್ದೀನಿ, ನಾನು ಈ ಜ್ಯೋತಿ ಸ್ವರೂಪನ ಅಂತ್ಯ ಎಲ್ಲಿತ್ತೋ ಆ ತಲೆ ಎಲ್ಲಿದೆಯೋ ಅದನ್ನು ನಾನು ನೋಡ್ಕೊಂಬೋದೇನೆ ಅಂತ ಹೇಳ್ತೀನಿ, ಹೌದು ಅಂತ ನೀವು ಕೂಡ ನನಗೆ ಸಾಕ್ಷಿ ಹೇಳಬೇಕು ಅಂತ ಹೂವು ಹತ್ರ ಮಾತಾಡ್ತಾರೆ. ಅವರು ಸರಿ ಆಯಿತು ಅಂತ ಹೇಳ್ಕೊಂಡು ಬರ್ತಾರೆ ಇಬ್ಬರು ಕೆಳಗಡೆಗೆ. ಅಲ್ಲಿಗೆ ಬರೋ ಅಷ್ಟರಲ್ಲಿ ವಿಷ್ಣುಮೂರ್ತಿನ ಎಷ್ಟು ದೂರಕ್ಕೆ ಹೋದ್ರೆ ಕೂಡ ಅವರಿಗೆ ಎಲ್ಲಿಂದ ಇದು ಉದ್ಭವ ಆಗಿದೆ ಅಂತ ಅರ್ಥ ಆಗಲ್ಲ ಮಾಸ್ಟರ್ಸ್. ಅಲ್ಲಿಂದ ಅವರು ವಾಪಸ್ ಬಂದ್ಬಿಡ್ತಾರೆ. ಇದು ನಮಗೆ ಮೀರಿದ ಶಕ್ತಿ ಇದೆ, ಇದು ನಾವು ಅಂದ್ಕೊಂಡಷ್ಟು ನಾವು ದೊಡ್ಡವರಲ್ಲ, ನಮಗಿನ್ನ ಒಂದು ಶಕ್ತಿ ನಮ್ಮ ಮೇಲಿದೆ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಅರ್ಥ ಆಗದಾಗ ಅವರು ವಾಪಸ್ಸು ಬಂದ್ಬಿಡ್ತಾರೆ. ವಾಪಸ್ ಬಂದ್ಬಿಟ್ಟು ಇಬ್ಬರು ಬ್ರಹ್ಮನೂ ಬರ್ತಾರೆ, ವಿಷ್ಣುನೂ ಬರ್ತಾರೆ, ಜೊತೆಗೆ ಆ ಹೂವನೂ ಬರುತ್ತೆ. ಅಲ್ಲಿ ಬಂದಾಗ ಆಕಾಶವಾಣಿ ಮತ್ತು ಅವರು ರಿಕ್ವೆಸ್ಟ್ ಮಾಡ್ಕೊತಾರೆ, ಜ್ಯೋತಿ ಸ್ವರೂಪ ಇರೋಂಥ ಪರಮ ಸ್ವರೂಪ ನೀವು ಯಾರು ನಮಗೆ ಗೊತ್ತಿಲ್ಲ, ಆದರೆ ಈ ಆದಿ ಅಂತ್ಯ ತಿಳ್ಕೊಳ್ಳೋ ಅಷ್ಟು ಶಕ್ತಿ ನಮ್ಮಲ್ಲಿಲ್ಲ, ನಾವು ತಪ್ಪು ಮಾಡಿದ್ವಿ, ನಮಗಿನ್ನ ದೊಡ್ಡ ಶಕ್ತಿ ನೀವೇ ಇದ್ದೀರಾ, ನೀವೇ ತಿಳಿಸ್ಬೇಕು ಅಂತ ಅವರು ಶರಣಾಗತಿ ಆಗ್ತಾರೆ. ಆ ಶರಣಾಗತಿ ಆದಾಗ ಆದರೆ ವಿಷ್ಣು ಶರಣಾಗತಿ ಆಗ್ತಾರೆ, ಬ್ರಹ್ಮದೇವ ಇಲ್ಲ ನಾನು ನೋಡ್ಕೊಂಬಂದಿದ್ದೀನಿ, ಸಾಕ್ಷಿ ಬೇಕಾದ್ರೆ ಇವರೇ ಅಂತ ಹೇಳ್ತಾರೆ. ಆಗ ಆ ಆಕಾಶವಾಣಿ ಆ ಹೂವಕ್ಕೆ, ನೀನು ಬ್ರಹ್ಮದೇವನಿಗೋಸ್ಕರ ನೀನು ಸುಳ್ಳು ಹೇಳೋ ಅಂತ ತಪ್ಪು ಮಾಡಿದೆಯಾ, ನೀನು ಆ ಸುಳ್ಳು ಹೇಳಿರೋದ ಕಾರಣ ನೀನು ಯಾವತ್ತೂ ಪೂಜೆಗೆ ನೀನು ಉಪಯೋಗ ಆಗಲ್ಲ ಅಂತ ಹೇಳಿ, ಆ ಈಶ್ವರನ ಪೂಜೆಗೆ ಮುಖ್ಯವಾಗಿ ನೀನು ಉಪಯೋಗಕ್ಕೆ ಬರಲ್ಲ ಅಂತ ಹೇಳಿ ಅವ್ರಿಗೆ ಹೇಳಿಬಿಟ್ಟು ಕಳಿಸ್ತಾರಂತೆ ಮಾಸ. ಆವಾಗ ಹೂವು ದುಃಖದಿಂದ, ಅಯ್ಯೋ ನಾನು ತಪ್ಪು ಮಾಡಿದೆ, ಈಶ್ವರ ನನ್ನ ಕಾಪಾಡು ಅಂತಂದಾಗ, ಇಲ್ಲ ಈಶ್ವರನ ಪೂಜೆಗೆ ಮಾತ್ರ ನೀನು ಅರ್ಹರಲ್ಲ ಅಂತ ಹೇಳಿ ಕಳಿಸ್ತಾರಂತೆ. ಆವಾಗ ಬ್ರಹ್ಮದೇವ ಅಲ್ಲಿ ಶರಣಾಗಿ, ದೇವ ನಾನು ತಪ್ಪು ಮಾಡಿದೆ, ನನ್ನ ಕ್ಷಮಿಸು ಅಂತ ಹೇಳಿದಾಗ, ಅದು ಬ್ರಹ್ಮದೇವನ ಬಗ್ಗೆ ನಾವೆಲ್ಲ ಪುರಾಣಗಳಲ್ಲಿ ಒಂದೊಂದು ಪುರಾಣದಲ್ಲಿ ಒಂದೊಂದು ಥರ ಬರುತ್ತೆ ಮಾಸ್ಟರ್ಸ್. ಇನ್ನೊಂದು ಕಡೆ ಯಜ್ಞಕ್ಕೆ ಯಾರು ಅರ್ಹರು ಅಂತ ಹುಡ್ಕೊಂಡೋಗ್ದ ಭೃಗು ಮಹರ್ಷಿ ಹೋದಾಗ ಅವರಿಗೆ ಸರಿಯಾಗಿ ಮರ್ಯಾದೆ ಕೊಡಲ್ಲ ಅಂತ ಹೇಳಿ, ಆವಾಗಲೂ ಬ್ರಹ್ಮದೇವನಿಗೆ ಭೂಲೋಕದಲ್ಲಿ ನಿನಗೆಲ್ಲೂ ಪೂಜೆ ಅನ್ನೋದಿಲ್ಲ, ನಿನ್ನ ದೇವಸ್ಥಾನ ಅನ್ನೋದು ಎಲ್ಲೂ ಮಾಡಲ್ಲ ಅಂತ ಹೇಳ್ತಾರೆ ಅಂತ ಅದರಲ್ಲೂ ಇದೆ.
ಅದೇ ಥರ ಇಲ್ಲೂ ಕೂಡ ಅದೇ ಪದನೇ ಅವ್ರಿಗೆ ಬರುತ್ತೆ ಮಾಸ್ಟರ್ಸ್. ಭೂಲೋಕದಲ್ಲಿ ನಿನ್ನ ಕೆಲಸ ಏನಿದೆ ಅಲ್ಲಿ ನಡಿಬೇಕಷ್ಟೇ. ಅಲ್ಲಿ ನಿನ್ನ ಒಂದು ಪೂಜೆ ಮಾಡೋರಾಗಲಿ ಸೇವೆ ಮಾಡೋರಾಗಲಿ ಭೂಲೋಕದಲ್ಲಿ ನಿನಗೆ ಸಿಗಲ್ಲ ಅಂತ ಹೇಳಿ ಕಳಿಸ್ತಾರಂತೆ ಅಲ್ಲೂ ಕೂಡ. ಈ ಅದ್ಭುತವಾದ ಒಂದು ಆ ಜ್ಯೋತಿ ಸ್ವರೂಪ ಏನು ಆವತ್ತು ಅಲ್ಲಿ ಪ್ರತ್ಯಕ್ಷ ಆಗುತ್ತೋ ಆ ದಿನನೇ ಇವತ್ತು ಕಾರ್ತಿಕ ದೀಪ ಅಂತ ನಾವು ಏನು ಮಾಡ್ತೀವಿ ಮಾಸ್ಟರ್ಸ್. ಕಾರ್ತಿಕ ದೀಪದಲ್ಲಿ ಎಲ್ಲ ಶಿವನ ದೇವಸ್ಥಾನಗಳಲ್ಲೂ ಅದ್ಭುತವಾದ ಒಂದು ದೀಪೋತ್ಸವ ಮಾಡ್ತಾರೆ, ಆರಾಧನೆ ಮಾಡ್ತಾರೆ. ಕಾರ್ತಿಕ ಮಾಸ ಅಂದ್ರೇ ದೀಪಗಳಿಗೆ ಪ್ರತೀಕ ಅಂತ ಮಾಡ್ತಾರೆ. ಅಂಥ ಕಾರ್ತಿಕ ದೀಪೋತ್ಸವದಲ್ಲಿ ಕೃತ್ತಿಕಾ ನಕ್ಷತ್ರದಲ್ಲಿ ಉದ್ಭವ ಆಗಿರೋವಂಥ ಈ ಸ್ತಂಭನೇ ಅಲ್ಲಿ ನಾವು ಇವಾಗ ಏನು ನೋಡ್ತಾ ಇರೋದ್ವೋ ಆ ಬೆಟ್ಟ ಮಾಸ್ಟರ್ಸ್. ಆ ಬೆಟ್ಟವಾಗಿ ಸ್ಟಾರ್ಟ್ ಆಗಿದ್ದಂಥ ದಿನ ಪ್ರತ್ಯಕ್ಷವಾಗಿರೋ ಅಂಥ ದಿನ ಅದು. ಅದಕ್ಕೆ ಕಾರ್ತಿಕ ದೀಪ ಅಂತಂದರೆ ಅರುಣಾಚಲಮಲ್ಲಿ ಮೊದಲೆಲ್ಲ ಒಂದು 10,000 5,000 ಆ ಥರ ಇದ್ರು. ಇವಾಗ 10 ಲಕ್ಷ 20 ಲಕ್ಷ, ಈ ವರ್ಷ ಅಂತೂ 80 ಲಕ್ಷ ಜನ ಸೇರಿದ್ದಾರೆ ಮಾಸ್ಟರ್ಸ್ ಆ ಕಾರ್ತಿಕ ದೀಪಕ್ಕೆ. ಅಷ್ಟು ವೈಭವವಾಗಿ ಅಲ್ಲಿ ನಡೆಯುತ್ತೆ ಕಾರ್ತಿಕ ದೀಪ ಅನ್ನೋದು. 16 ದಿನ ಏನೋ ಅದು ನಡೆಯುತ್ತೆ, ಆ ಪೂಜೆಗಳು ಆ ವ್ಯವಹಾರಗಳೆಲ್ಲ. ಆ ದೀಪೋತ್ಸವ ದಿನ ಅಂತೂ ನಮಗೆ ಎಂದು ಮರಳಾಕಿದ್ರೆ ಕೂಡ ಕೆಳಗಡೆ ಬೀಳಲ್ಲ, ಅಷ್ಟೂ ಜನ ಸಮೂಹ ಸೇರ್ತಾರೆ. ಅಂಥ ಅದ್ಭುತವಾಗಿರೋ ಅಂಥ ಒಂದು ಕಾರ್ತಿಕ ದೀಪ, ಆ ಜ್ಯೋತಿ ಬಂದಿರೋ ಅಂಥ ದೀಪ ಅದು. ಅದಕ್ಕೆ ಅದನ್ನು ನೋಡಿದಾಗ ಇವರಿಗೆ ಬ್ರಹ್ಮ ವಿಷ್ಣು ಇಬ್ಬರು ಮತ್ತೆ ಬೇಡ್ಕೊಳ್ತಾರೆ, ಮಹಾತ್ಮ ನೀವು ಈ ರೂಪದಲ್ಲಿ ಇಷ್ಟು ಉದ್ದಕ್ಕಿದ್ರೆ ನಾವು ಎಲ್ಲಿಂದ ನಿಮ್ಮನ್ನು ಬೇಡ್ಕೊಳಕ್ಕಾಗುತ್ತೆ, ನಾವು ನಿಮ್ಮ ಪಾದ ಸೇವೆ ಮಾಡೋಕ್ಕಾಗುತ್ತೆ, ನಿಮ್ಮನ್ನು ನಾವು ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ಎಲ್ಲಿಂದ ನಾವು ತಲೆ ಎತ್ತು ನೋಡೋಕ್ಕಾಗುತ್ತೆ, ನಮಗೊಂದು ಸ್ವರೂಪವಾಗಿ ನೀವು ನಿಮ್ಮ ತೋರಿಸಿ ನಿಮ್ಮ ದರ್ಶನ ಕೊಡಿ ಅಂತ ಹೇಳಿದಾಗ ಆ ದರ್ಶನಕ್ಕೆ ಆವಾಗ ಅವರು ಆ ಜ್ಯೋತಿನ ಆ ಬೆಟ್ಟದ ರೂಪದಲ್ಲಿ ಆ ಬೆಟ್ಟ ಅಷ್ಟು ಮಟ್ಟಕ್ಕೆ ಅವರು ನಿಂತು ಅಲ್ಲಿ ಆ ಬೆಟ್ಟದಲ್ಲಿ ನಿಂತುಕೊಂಡು ತೋರಿಸ್ತಾರೆ ಮಾಸ್ಟರ್ಸ್. ಅದು ನಾವೇನು ಧನುರ್ಮಾಸ ಅಂತ ಬರುತ್ತೋ ಧನುರ್ಮಾಸದಲ್ಲಿ ಆ ಸಂಕ್ರಾಂತಿ ಟೈಮಲ್ಲಿ ಇವರು ಬೇಡ್ಕೊಂಡಾಗ ಆ ಜ್ಯೋತಿ ಸ್ವರೂಪವಾಗಿ ಆದಿ ಅಂತ್ಯನೇ ಗೊತ್ತಿಲ್ಲದಿರೋ ಅಂಥ ಜ್ಯೋತಿ ಆ ಬೆಟ್ಟದ ಸ್ವರೂಪವಾಗಿ ಒಂದು ನೋಡೋ ಮಟ್ಟಕ್ಕೆ ನಮಗೆ ಇಲ್ಲಿಂದ ಬೆಟ್ಟ ಈ ಭೂಮಿ ಮೇಲಿಂದ ಈ ಕೆಳಗಿಂದ ಮೇಲ್ವರೆಗೆ ಇದೆ ಅನ್ನೋ ಮಟ್ಟಕ್ಕೆ 2200 ಅಡಿಗಳ ಎತ್ತರ ಇರೋವಂಥ ಬೆಟ್ಟ ಮಾಸ್ಟರ್ಸ್. ನಮಗೆ ಆ ಬೆಟ್ಟದ ಒಂದು ಹಂತಕ್ಕೆ ಆ ಪರಮಾತ್ಮ ನೆಲೆಸಿ ನಮಗೆ ಆ ದರ್ಶನ ಕೊಡ್ತಾರೆ. ಆ ದರ್ಶನ ಕೊಟ್ಟಾಗ ಕೂಡ ಅದು ಆವಾಗ ಇರೋ ಫ್ರೀಕ್ವೆನ್ಸಿಗೆ ಆಗ ಬ್ರಹ್ಮ ವಿಷ್ಣು ಅವರ ಶಕ್ತಿ ಏನಿತ್ತು ಆ ಶಕ್ತಿಗೆ ಅವರು ಅಗ್ನಿ ಸ್ವರೂಪವಾಗಿ ಆ ಫ್ರೀಕ್ವೆನ್ಸಿಗೆ ಯಾರು ಆ ಸಾಧನೆ ಮಾಡಿರ್ತಾರೋ ಅವರಿಗೆ ಜ್ಯೋತಿ ಸ್ವರೂಪವಾಗಿ, ಅದಕ್ಕಿನ್ನ ಕಮ್ಮಿ ಇರೋರಿಗೆ ಅಗ್ನಿ ಸ್ವರೂಪವಾಗಿ, ಅದಕ್ಕೆ ಅದನ್ನು ಅಗ್ನಿಲಿಂಗ ಅಂತ ಕೂಡ ಹೇಳ್ತಾರೆ ಮಾಸ್ಟರ್ಸ್. ಅಗ್ನಿ ಸ್ವರೂಪವಾಗಿ ಅಲ್ಲಿ ನಿಲ್ಲುತ್ತಾರೆ. ಅದರ ಸುತ್ತು ಯಾರು ಫ್ರೀಕ್ವೆನ್ಸಿ ಸರಿಯಾಗಿಲ್ದರೂ ಅವರು ನಿಂತ್ಕೊಳ್ಳೋಕೆ ಕೂಡ ಅವರಿಗೆ ಆಗಲ್ಲ, ಆ ಒಂದು ಮಟ್ಟದಲ್ಲಿ ಆ ಜ್ಯೋತಿ ಇರುತ್ತೆ. ಆಗ ಬ್ರಹ್ಮ ವಿಷ್ಣು ಮತ್ತೆ ಒಂದು ಸತಿ ಬೇಡ್ಕೊಳ್ತಾರೆ ಅವರು, ಮಹಾತ್ಮ ನೀವು ಈ ಥರ ಇದ್ದರೆ ಈ ಫ್ರೀಕ್ವೆನ್ಸಿಗೆ ಎಲ್ಲರೂ ಸರೋಗಬೇಕಲ್ಲ, ಸಾಧನೆ ಅನ್ನೋದು ಎಲ್ಲರೂ ಮಾಡಬೇಕಲ್ಲ, ಎಲ್ಲರಿಗೂ ನಿಮ್ಮ ದರ್ಶನ ಬೇಕು, ನಿಮ್ಮ ಒಂದು ಪೂಜೆ ಸೇವೆ ಮಾಡ್ಕೊಬೇಕು ಅಂತಂದರೆ ಎಲ್ಲರಿಗೂ ಅನುಕೂಲ ಆಗಬೇಕಲ್ಲ, ಮುಂದಕ್ಕೆ ಅವ್ರಿಗೆ ಗೊತ್ತು ಮಾನವ ಜನ್ಮ ಅನ್ನೋದು ಬರುತ್ತೆ, ಮಾನವರೆಲ್ಲರೂ ಒಂದೇ ಫ್ರೀಕ್ವೆನ್ಸಿ ಇರಲ್ಲ ಅಂತ ಗೊತ್ತಾದಾಗ ಅವರು ಕೇಳ್ಕೊಂಡಾಗ ಅವರು ಮತ್ತೆ ಆ ಬೆಟ್ಟದಿಂದ ಅವರ ಎನರ್ಜಿನ ಇನ್ನೊಂದು ರೂಪ ತಾಳಿ ಶಿವ ಅಂತ ಒಂದು ಹೆಸರು ಕೊಟ್ಟು ಒಂದು ರೂಪ ತಾಳಿ ಒಂದು ಲಿಂಗಾಕಾರವಾಗಿ ನೆಲೆಸಿರೋ ಅಂಥ ಲಿಂಗನೇ ಇವತ್ತು ಅರುಣಾಚಲಮಲ್ಲಿ ಮೂಲ ಸ್ಥಾನದಲ್ಲಿರೋ ಅಂಥ ಲಿಂಗ ಮಾಸ್ಟರ್ಸ್. ಅದು ಯಾವತ್ತು ಅಂತಂದರೆ ಮಾಘ ಮಾಸದಲ್ಲಿ ಆರ್ದ್ರ ನಕ್ಷತ್ರ ಮಧ್ಯರಾತ್ರಿ 12 ಗಂಟೆ ಸಮಯದಲ್ಲಿ ಆ ಲಿಂಗ ಉದ್ಭವ ಆಗಿರೋಂಥ ದಿನ ಮಾಸ್ಟರ್ಸ್. ಅದಕ್ಕೆ ಆ ಹೊತ್ತಿಂದ ಆ ಶಿವ ಆ ಬೆಟ್ಟದಿಂದ ಆ ಜ್ಯೋತಿ ಸ್ವರೂಪದಿಂದ ಶಿವನ ಒಂದು ಅವತಾರ ತಾಳಿ ಯಾವಾಗ ಲಿಂಗ ರೂಪ ತಾಳ್ತಾರೋ ಅದಕ್ಕೆ ಅದನ್ನು ಶಿವರಾತ್ರಿ ಅಂತ ಅದಕ್ಕೆ ಹೆಸರು ಬರುತ್ತಂತೆ ಮಾಸ್ಟರ್ಸ್. ಇದು ರಮಣ ಮಹರ್ಷಿಯವರೇ ಸ್ವತಃ ಅವ್ರ ಬಾಯಲ್ಲಿ ಹೇಳಿರೋ ಅಂಥ ಪದಗಳಿವು, ಅವರ ಬಗ್ಗೆ ಬರೆದಿರೋಂಥ ಬುಕ್ಕಲ್ಲಿ ಸಿಕ್ಕಿರೋಂಥ ಮಾಹಿತಿ ಮಾಸ್ಟರ್ಸ್. ಇದು ಅವರೇ ಹೇಳ್ತಾ ಇರೋದು, ಯಾಕಂದರೆ ಅವರೇ ಸಾಕ್ಷಾತ್ ಅಲ್ಲಿ ರಮಣ ಮಹರ್ಷಿ ಬೇರೆ ಅಲ್ಲ, ಅರುಣಾಚಲೇಶ್ವರ ಬೇರೆ ಅಲ್ಲ, ಆ ಪ್ರತಿರೂಪನೇ ಅವರು ರಮಣ ಮಹರ್ಷಿಯಾಗಿ ಬಂದಿರೋದು ಅಂತ ಅವ್ರ ಜೊತೆ ಸಾಧನೆ ಮಾಡಿರೋರಿಗೆ ಅಲ್ಲಿರೋರಿಗೆ ಇವತ್ತಿನವರೆಗೂ
ಆ ಸಾಧನೆ ಯಾರು ಮಾಡ್ತಾರೋ, ಆ ಧ್ಯಾನ ಯಾರು ಮಾಡ್ತಾರೋ ಅವ್ರಿಗೆಲ್ಲರಿಗೂ ಗೊತ್ತು ರಮಣ ಮಹರ್ಷಿ ಯಾರು ಅನ್ನೋದನ್ನು. ಅವ್ರ ಬಾಯಲ್ಲೇ ಹೇಳಿರೋಂಥ ಮಾಹಿತಿ ಮಾಸ್ಟರ್ಸ್ ಇದು. ಆ ಸುತ್ತಳತೆ ಬಂದು 14 ಕಿಲೋಮೀಟರ್ ಇರುತ್ತೆ ಮಾಸ್ಟರ್ಸ್. ನಮಗೆ ಇವಾಗ ಬೆಟ್ಟದ ಪ್ರದಕ್ಷಿಣೆ ಯಾಕೆ ಆ ಬೆಟ್ಟಕ್ಕೆ ಪ್ರದಕ್ಷಿಣೆ ಮಾಡ್ತಾರಂದರೆ, ಸಾಕ್ಷಾತ್ ಆ ಈಶ್ವರನೇ ಆ ಲಿಂಗ ಸ್ವರೂಪ ಹೋಗಿ ಆ ಕೃತಯುಗದಲ್ಲಿ ಆ ಅಗ್ನಿ ರೂಪವಾಗಿ ಆ ಜ್ಯೋತಿ ರೂಪವಾಗಿ ಇರುವಂತಹ ಆ ಪರಮಾತ್ಮ ತ್ರೇತಾಯುಗ ಬರೋಷ್ಟರಲ್ಲಿ ಸ್ವರ್ಣಲಿಂಗವಾಗಿ ಮಾರ್ಪಡ್ತಾರೆ. ಮತ್ತು ದ್ವಾಪರಯುಗ ಬರೋಷ್ಟರಲ್ಲಿ ಒಂದು ಬೆಳ್ಳಿ ಯುಗವಾಗಿ ಮಾರ್ಪಡ್ತಾರೆ ಅವರು. ಯುಗಗಳು ಚೇಂಜ್ ಆಗ್ತಾ ಇದ್ದಂಗೆ ಆ ಬೆಟ್ಟ ಒಂದು ರೂಪ ಕೂಡ ಚೇಂಜ್ ಆಗುತ್ತೆ ಮಾಸ್ಟರ್ಸ್. ಈಗ ಕಲಿಯುಗದಲ್ಲಿ ಅದು ಒಂದು ಮರಕದ ಲಿಂಗ ಅಂತ ನಾವೇನು ಹೇಳ್ತೀವಿ, ಅದು ನಮಗೆ ಇವಾಗ ಸರಿಯಾಗಿ ಸಾಧನೆ ಮಾಡೋರಾಗಿ ಅವರಲ್ಲಿ ಆ ದಿವ್ಯ ದೃಷ್ಟಿಯಿಂದ ನೋಡಿರೋರಿಗೆ ಮರಕದ ಲಿಂಗ ಕಾಣುತ್ತೆ ಮಾಸ್ಟರ್ಸ್. ಆ ಬೆಟ್ಟ ನೋಡಿದಾಗ ಮರಕದ ಲಿಂಗ ಕಾಣುತ್ತೆ. ಆದರೆ ನಾವು ಭೌತಿಕವಾಗಿ ನೋಡಿ ಏನೋ ಪ್ರದಕ್ಷಿಣೆ ಮಾಡಿದ್ರೆ ಒಳ್ಳೇದಂತೆ, ಅರುಣಾಚಲ ಬೆಟ್ಟ ಅಂತ ಅಂದ್ಕೊಂಡು ಹೋದವರಿಗೆ ಮರ ಗಿಡಗಳು ಒಂದು ಬೆಟ್ಟ ಮಣ್ಣು ಗುಡ್ಡ ಕಾಣುತ್ತೆ. ಅವರಾಗಿ ನಾವು ನೋಡಿದಾಗ ಮರಕದ ಲಿಂಗನ ನಾವು ಇವತ್ತು ಈ ಕಲಿಯುಗದಲ್ಲಿ ನೋಡ್ಬೋದು ನಾವು. ಈ ಥರ ಒಂದೊಂದು ಯುಗದಲ್ಲಿ ಒಂದೊಂದು ರೂಪ ತಾಳೋ ಅಂಥದ್ದೇ ಅರುಣಾಚಲೇಶ್ವರ ಅನ್ನೋ ಒಂದು ಆ ಅರುಣಗಿರಿ ಅನ್ನೋಂಥ ಬೆಟ್ಟ. ಅದು ತಿರುವಣ್ಣಾಮಲೈ ಅಂತಂದರೆ ಆ ತಿರು ಅನ್ನೋದನ್ನು ಒಂದು ಸ್ತ್ರೀ ಅಂತ ಕೂಡ ಹೇಳ್ತಾರೆ ತಮಿಳಲ್ಲಿ. ಅಣ್ಣಾಮಲ ಅಂತಂದರೆ ಆ ಜ್ಯೋತಿ ಸ್ವರೂಪವೇ ಬೆಳಗ್ತಾ ಇರೋ ಅಂಥ ಆ ಬೆಟ್ಟ ಅಂತ ಅದಕ್ಕೆ ಅರ್ಥ ಮಾಸ್ಟರ್ಸ್. ಅದಕ್ಕೆ ಆ ಬೆಟ್ಟದ ಸುತ್ತು ಒಂದು ಪ್ರದಕ್ಷಿಣೆ ನಾವು ಮಾಡಬೇಕು ಅಂತಂದರೆ 14 ಕಿಲೋಮೀಟ್ರ್ ಇರುತ್ತೆ ಮಾಸ್ಟರ್ಸ್. 14 ಕಿಲೋಮೀಟರ್ ದೂರದಲ್ಲಿ ನಾವು ಆ ಪ್ರದಕ್ಷಿಣೆ ಮಾಡಬೇಕಾಗುತ್ತೆ. ಆ ಪ್ರದಕ್ಷಿಣೆ ಮಾಡೋ ಸಮಯದಲ್ಲೂ ಕೂಡ ನಾವು ಏನೋ ಭೌತಿಕವಾಗಿ ಮಾತಾಡಿಕೊಂಡು ಏನೋ ವಿಷಯ ಮಾತಾಡೋದು, ಬೆಟ್ಟ ಸುತ್ತಿದ್ರೆ ಒಳ್ಳೆಯದಾಗುತ್ತೆ ಅಂತ ಒಂದು ಊಹೆ ಇಟ್ಕೊಂಡು ನಾವು ಏನೇನೋ ಬೇಡದಿರೋ ಅದು ಮಾತಾಡಿಕೊಂಡು ಸುತ್ತಿದಾಗ ನಮಗೆ ಯಾವ ಪ್ರಯೋಜನಗಳಿರಲ್ಲ ಮಾಸ್ಟರ್ಸ್. ಮತ್ತು ಸ್ವಲ್ಪ ಜನ ಏನು ಮಾಡ್ತಾರೆ, ನಾವು ಕಾರಲ್ಲಿ ಹೋಗ್ಬಿಡ್ತೀವಿ, ನಂಗೆ ಟೈಮ್ ಇಲ್ಲ, ಕಾರಲ್ಲಿ ಒಂದು ರೌಂಡ್ ಮಾಡ್ಕೊಂಬಂದ್ಬಿಡ್ತೀವಿ, ಪ್ರದಕ್ಷಿಣೆ ಆಗುತ್ತೆ. ಆಟೋದಲ್ಲಿ ಹೋಗ್ಬಿಡ್ತೀವಿ, ನಮ್ಮ ಪ್ರದಕ್ಷಿಣೆ ಆಗುತ್ತೆ. ಈ ಥರ ಆದರೆ ಸಾಕು ಏನೋ ಒಳ್ಳೇದಾಗುತ್ತೆ ಅಂತ ಮಾಡ್ತಾರೆ ಮಾಸ್ಟರ್ಸ್. ಆದರೆ ಪ್ರಯೋಜನ ಅನ್ನೋದು ನೀವು ಅಲ್ಲೇ ನಿಂತ್ಕೊಂಡು ನಿಮಗಾಗಲಿಲ್ವೋ ಅಲ್ಲೇ ನಿಂತ್ಕೊಂಡು ಈಶ್ವರ ನಿಮಗೆ ಇಲ್ಲೇ ನಾನು ಬೇಕಾದ್ರೆ ಪ್ರದಕ್ಷಿಣೆ ಮಾಡ್ತಾಯಿದ್ದೀನಿ ತಂದೆ, ನನಗೆ ಇಷ್ಟೇ ಶಕ್ತಿ ನೀವು ಕೊಟ್ಟಿರೋದು ಅಂತ ಬೇಕಾದರೆ ಹೇಳ್ಬೋದು. ಕಂಫರ್ಟಬಲಾಗಿ ನಾವು ಯಾವುದೋ ಒಂದು ವಾಹನದಲ್ಲಿ ಹೋಗ್ತೀವಂದರೆ ಆ ಪ್ರದಕ್ಷಿಣೆ ಕೂಡ ನಮಗೆ ಅಷ್ಟು ಪ್ರಯೋಜನ ಇಲ್ಲ ಮಾಸ್ಟರ್ಸ್. ಅದಕ್ಕೆ ರಮಣ ಮಹರ್ಷಿ ಇದನ್ನು ಯಾರು ಹೋದರೆ ಕೂಡ ಅವರಿಗೆ ಎಲ್ಲರೂ ತಿಳಿದಂಗೆ ನೀನು ಯಾರು ಅಂತ ಕೇಳ್ತಾರೆ, ಫಸ್ಟ್ ನೀನು ಯಾರು ಅಂತ ತಿಳ್ಕೊ ಅಂತ ಹೇಳ್ತಾರೆ ಅಂತಾರೆ. ಅದ್ರ ಜೊತೆಗೆ ಅವರು ಗಿರಿ ಪ್ರದಕ್ಷಿಣೆ ಆಯಿತಾ ನಿಮ್ಮದು ಅಂತ ಕೇಳ್ತಾರೆ. ಆಶ್ರಮಕ್ಕೆ ಯಾರು ಅವ್ರನ್ನ ದರ್ಶನ ಮಾಡೋಕೆ ಹೋದರೆ ಕೂಡ ಗಿರಿ ಪ್ರದಕ್ಷಿಣೆ ಆಯಿತಾ ನಿಮ್ಮದು ಅಂತ ಕೇಳ್ತಾರೆ. ಯಾಕಂದರೆ ಆ ಗಿರಿ ಪ್ರದಕ್ಷಿಣೆಗೆ ಅಷ್ಟು ಮಹತ್ವ ಇದೆ ಮಾಸ್ಟರ್ಸ್. ಇದು ಈ ಲಿಂಗ, ಈ ಜ್ಯೋತಿ ಸ್ವರೂಪ ಸೃಷ್ಟಿಗೆ ಮೊದಲನೆಯ ಲಿಂಗವಾಗಿ ಆವಿರ್ಭವವಾಗಿರುವಂತಹ ಅತಿ ಶ್ರೇಷ್ಠವಾದ ಲಿಂಗೋದ್ಭವ ಆಗಿರುವಂಥ ಜಾಗ ಅರುಣಾಚಲ ಮಾಸ್ಟರ್ಸ್. ಅದಕ್ಕೆ ಇನ್ನೂ ಪುರಾಣಗಳಲ್ಲೂ ಕೂಡ ಇದೆ. ನಮಗೆ ಕೇರಳದಲ್ಲಿ ಇನ್ನೊಂದು ಊರು ಬರುತ್ತೆ, ಕಮಲಾಲಯ ಊರು ಅಂತ. ಅದನ್ನು ಅಲ್ಲಿ ಹುಟ್ಟಿದ್ರೆ ಪುನರ್ಜನ್ಮ ಇರಲ್ಲ. ಮತ್ತು ಶ್ರೀಶೈಲಂ ಗೋಪುರ ದರ್ಶನ ಮಾಡಿದ್ರೇ ಪುನರ್ಜನ್ಮ ಇರಲ್ಲ. ಕಾಶಿಯಲ್ಲಿ ಮರಣ ಹೊಂದಿದ್ರೆ ಪುನರ್ಜನ್ಮ ಇರಲ್ಲ. ಆದರೆ ಈ ಅರುಣಾಚಲಂವರೆಗೂ ಬರೋಷ್ಟರಲ್ಲಿ ಸಾಕ್ಷಾತ್ ಪರಮಶಿವ ಹೇಳಿರೋ ಅಂಥ ಒಂದು ಇದು ನಮಗೆ ಹೆಂಗೆ ನಾವು ಪುನರ್ಜನ್ಮ ಇಲ್ದ್ರಂಗೆ ಯಾವ ಥರ ಮಾಡ್ಕೊಬೋದು ಅಂತ ಕೇಳಿದಾಗ ಆ ಊರಲ್ಲಿ ಹುಟ್ಟು ಅನ್ನೋದು ನಮ್ಮ ಕೈಯಲ್ಲಿರಲ್ಲ ಮಾಸ್ಟರ್ಸ್. ನಾವು ಅಂದ್ಕೊಳ್ತೀವಿ ಅದೇ ಊರಿಗೆ ಹೋಗ್ಬಿಟ್ಟು ಎಷ್ಟು ಜನ ಹುಟ್ಟೋಕ್ಕಾಗುತ್ತೆ, ಅದು ನಮ್ಮ ಕೈಯಲ್ಲಿಲ್ಲ ಅಂದಾಗ ಶ್ರೀಶೈಲಂ ಹೋಗಿ ಅಲ್ಲಿ ಗೋಪುರ ದರ್ಶನ ಮಾಡಿದ್ರೆ ಸಾಕು ನಿಮಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಆದರೆ ಶ್ರೀಶೈಲಂ ಅನ್ನೋದು ಎಷ್ಟು ಜನಕ್ಕೆ ಹೋಗೋಕ್ಕಾಗುತ್ತೆ, ಎಷ್ಟು ಜನ ನೋಡೋಕ್ಕಾಗುತ್ತೆ, ಅದು ಹೆಂಗೆ ಸಾಧ್ಯ ಆಗುತ್ತೆ ದೇವ ಅಂತ ಕೇಳಿದಾಗ ಕಾಶಿಯಲ್ಲಿ ಮರಣ ಹೊಂದಿದ್ರೆ ಕೂಡ ನಿಮಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ನಂಬಿಕೆ ಎಲ್ಲ ಕಡೆ ಮುಖ್ಯ ಆಗುತ್ತೆ. ಆದರೆ ಈಶ್ವರನ ಪದಗಳು ಬಂದಿರೋದು ಪುರಾಣಗಳಲ್ಲಿದೆ ಅಂದರೆ ಅದು ಯಾವತ್ತೂ ಸುಳ್ಳಾಗಿರಲ್ಲ. ಅಂಥ ಕಾಶಿಯಲ್ಲಿ ಇನ್ನೊಂದು ಮಾಹಿತಿ ಕೂಡ ಹೇಳ್ತಾರೆ ಮಾಸ್ಟರ್ಸ್, ನಮಗೆ ಗೊತ್ತಿದ್ದೋ ಗೊತ್ತಿಲ್ದ್ರೂ ನಮ್ಮದು ಒಂದು ಮೂಳೆ ಏನಾದರೂ ಆ ಗಂಗಾ ನದಿಯಲ್ಲಿ ಬಿದ್ದರೆ ಅದು ನಾವು ಗೊತ್ತಿದ್ದು ಯಾವ ಥರ ಆದರೂ ಬೀಳ್ಬೋದು. ಒಂದು ಕಾಗೆ ತೊಗೊಂಡೋಗೋದು ಯಾವ ರೂಪದಲ್ಲಾದರೂ ಕೂಡ ಆ ಗಂಗಾ ನದಿಯಲ್ಲಿ ನಮ್ಮ ಮೂಳೆ ಏನಾದರೂ ಬಿದ್ದರೆ
ಆ ಮನುಷ್ಯನಿಗೂ ಕೂಡ ಆ ಆತ್ಮಕ್ಕೂ ಕೂಡ ಪುನರ್ಜನ್ಮ ಇಲ್ಲ ಅಂತ ಪುರಾಣಗಳಲ್ಲಿದೆ ಮಾಸ್ಟರ್ಸ್. ಅದೇ ಥರ ಇವೆಲ್ಲ ನಮ್ಮ ಕೈಯಲ್ಲಿ ಸಾಧ್ಯನಾ ಅಂತ ಕೇಳಿದಾಗ ಲಾಸ್ಟ್ಗೆ ಹೇಳಿರೋ ಅಂಥ ಒಂದು ವರ್ಡು ಪರಮಶಿವ, ನೀವು ಎಲ್ಲಿರ್ತೀರೋ ಅಲ್ಲಿ ನೀವು ಆ ಮರಣ ಸಮಯದಲ್ಲಿ ನೀವು ಯಾವಾಗ ಇನ್ನು ನಾನಿರಲ್ಲ, ನಾನು ಹೊರಡ್ತಾ ಇದ್ದೀನೋ ಪ್ರಜ್ಞೆ ನಿಮಗಿದ್ರೆ ಅರುಣಾಚಲ ಅಂತ ಒಂದೇ ಒಂದು ಸತಿ ಸ್ಮರಣೆ ಮಾಡಿದ್ರೆ ಕೂಡ ನಿಮಗೆ ಪುನರ್ಜನ್ಮ ಇಲ್ಲ ಅಂತ ಹೇಳ್ತಾರೆ ಮಾಸ್ಟರ್ಸ್. ಅಂದರೆ ಆ ಒಂದು ಸತಿ ಅರುಣಾಚಲ ಅನ್ನೋ ಪದ ಬರಬೇಕು ಅಂತಂದರೆ ನಾವು ಹೋಗೋ ಸಮಯದಲ್ಲಿ ನಮ್ಮ ಪ್ರಜ್ಞೆ ನಮಗಿರುತ್ತಾ, ನಮ್ಮ ದೇಹ ನಮ್ಮ ಕೈಯಲ್ಲಿರುತ್ತಾ, ನಾವು ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ನಾವು ಇರ್ತೀವಿ ಮಾಸ್ಟರ್ಸ್. ಆ ಅರುಣಾಚಲನ ಪದ ಬರಬೇಕು ಅಂದರೆ ಪ್ರತಿ ಸೆಕೆಂಡು ನಾವು ಧ್ಯಾನ ಕೂತಿದ್ದಾಗ, ಎದ್ದಾಗ, ಕೆಲಸ ಮಾಡ್ತಿದ್ದಾಗ 24 ಗಂಟೆಗಳು ನಮ್ಮ ಆತ್ಮದಲ್ಲಿ ಆ ಪರಮಾತ್ಮನ ಹೆಸರು ಯಾವಾಗಲೂ ನಾವು ಮನನ ಮಾಡಿದಾಗ ಮಾತ್ರ ಆ ಸಮಯದಲ್ಲಿ ಕೂಡ ಅದು ಮನನ ಆಗುತ್ತೆ ಮಾಸ್ಟರ್ಸ್. ನಾವು 24 ಗಂಟೆ ಈ ಜನ್ಮ ಒಂದು 60 ವರ್ಷನೋ 40 ವರ್ಷನೋ 50 ವರ್ಷನೋ ಬದುಕಿದಷ್ಟು ಕಾಲ ಭೌತಿಕವಾಗಿ ಏನೇನೋ ಯೋಚನೆ ಮಾಡ್ಕೊಂಡು ಏನೇನೋ ಮಾತಾಡಿಕೊಂಡು ಹೋಗೋ ಸಮಯದಲ್ಲಿ ಓಂ ನಮಃ ಶಿವಾಯನ ಹೇಳೋ ಪದ ಕೂಡ ನಮಗೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ ಮಾಸ್ಟರ್ಸ್. ಇದನ್ನೇ ಎಷ್ಟೋ ಯೋಗಿಗಳು, ಋಷಿಗಳು, ಗುರುಗಳು ಎಲ್ಲರೂ ಹೇಳೋದು ಇದನ್ನೇ. ಸಾಧನೆ ತುಂಬ ಮುಖ್ಯ, ಸಾಧನೆ ತುಂಬ ಮುಖ್ಯ, ಪ್ರೆಸೆಂಟಲ್ಲಿರಿ ಅಂತ ಯಾಕೆ ಹೇಳ್ತಾರೆ ಪತ್ರಿ ಸರ್ ಅಂದರೆ ಈ ಒಂದು ವಿಷಯಕ್ಕೆ ಮಾಸ್ಟರ್ಸ್. ಪ್ರೆಸೆಂಟಲ್ಲಿದ್ದಾಗ ಆ ಪ್ರೆಸೆಂಟಲ್ಲಿ ನಾವು ಈ ಸಮಯದಲ್ಲಿ ಏನು ನಡೀತದೆ ಇದ್ದಾಗ ಆ ನಡೆಯೋದಕ್ಕೆ ಕಾರಣ ಒಂದು ಶಕ್ತಿ ನಮ್ಮ ಜೊತೆಗಿದೆ ಅಂತ ನಮಗೆ ಗೊತ್ತಾದಾಗ ನಾವು ಇಂಥ ಅದ್ಭುತವಾದ ಒಂದು ಪುನರ್ಜನ್ಮ ಇಲ್ದ್ರಂಗೆ ಮಾಡ್ಕೊಬೋದು ಮಾಸ್ಟರ್ಸ್. ಅಂಥ ಅದ್ಭುತವಾದ ಒಂದು ಕ್ಷೇತ್ರನೇ ಅರುಣಾಚಲೇಶ್ವರ ಅನ್ನೋ ಒಂದು ಅದ್ಭುತವಾದ ಕ್ಷೇತ್ರ ಮಾಸ್ಟರ್ಸ್. ಅಂಥ ದರ್ಶನ ಪಡಿಬೇಕು ಅಂದರೆ ಅಲ್ಲಿ ಎಷ್ಟೋ ಆ ಬೆಟ್ಟದಲ್ಲಿ ಜೀವ ಸಮಾಧಿಗಳು, ಎಷ್ಟೋ ಜನ ಋಷಿ ಮುನಿಗಳು ಜೀವ ಸಮಾಧಿಗಳು ಇದೆ. 53 ಜೀವ ಸಮಾಧಿಗಳಲ್ಲಿದೆ ಮಾಸ್ಟರ್ಸ್. ಎಷ್ಟೋ ಗುಹೆಗಳಿದೆ. ಇವತ್ತು ಅಲ್ಲಿರೋ ಋಷಿ ಮುನಿಗಳು ನಮಗೆ ನಾರ್ಮಲಾಗಿ ಕಾಣಲ್ಲ. ಅವರು ಒಂದು ಪ್ರಾಣಿ ಕ್ರೂರ ಮೃಗಗಳು ನಾವೇನು ಕರಿತೀವಿ ಆ ಥರ ಚಿರತೆ ರೂಪದಲ್ಲಿ, ಹುಲಿ ರೂಪದಲ್ಲಿ, ಹಾವಿನ ರೂಪದಲ್ಲಿ ಅಲ್ಲ ಋಷಿ ಮುನಿಗಳು ಇವತ್ತಿಗೂ ಓಡಾಡ್ತಾ ಇರ್ತಾರೆ ಮಾಸ್ಟರ್ಸ್. ಅಂಥ ಅದ್ಭುತವಾದ ಒಂದು ಪರಮಶಿವ ಅವರ ಮಡಿಲಲ್ಲಿ ಇಷ್ಟು ಋಷಿಮುನಿಗಳನ್ನ ಬಚ್ಚಿಟ್ಕೊಂಡು ಬೆಟ್ಟದ ರೂಪ ತಾಳಿ ಅದರೊಳಗಡೆ ಅಷ್ಟು ಜನನ ಅವರು ಮಡಿಲಲ್ಲಿಟ್ಕೊಂಡು ಬರೋರ್ಗೆ ಎನರ್ಜಿ ಪ್ರಕಂಪನೆಗಳನ್ನ ಕಳಿಸ್ತಾ ಅದರ ಸುತ್ತ 25-30 ಕಿಲೋಮೀಟ್ರ್ವರೆಗೂ ಈ ಎನರ್ಜಿ ಯಾವಾಗಲೂ ಪಾಸ್ ಆಗ್ತಾ ಇರ್ತದೆ ಮಾಸ್ಟರ್ಸ್. ಅದಕ್ಕೆ ಅಲ್ಲಿ ನಾವು ನೋಡಿದ್ರೆ ಇವತ್ತು ಅರುಣಾಚಲಮ್ಗೆ ಹೋದರೆ ಆ ಫುಟ್ಪಾತ್ ಮೇಲೆ ಸುತ್ತಮುತ್ತ ಎಷ್ಟೋ ಜನ ಋಷಿ ಮುನಿಗಳು, ಸಾಧು ಸನ್ಯಾಸಿಗಳು, ಅವ್ರಿಗೆ ಊಟ ಇಲ್ಲ, ನೀರಿಲ್ಲ, ಇರೋಕೆ ನೆಲೆ ಇಲ್ಲ. ಮಳೆ ಬಂದರೆ ಅಲ್ಲೇ ಇರ್ತಾರೆ, ಬಿಸಿಲಿದ್ರೆ ಅಲ್ಲೇ ಇರ್ತಾರೆ, ಚಳಿ ಇದ್ದರೆ ಅಲ್ಲೇ ಇರ್ತಾರೆ. ಯಾರೋ ಬಂದವರು ಒಂಚೂರು ಊಟ ಕೊಟ್ಟರೆ ತಿಂತಾರೆ, ಇಲ್ಲಾಂದ್ರೆ ಅದೂ ಇಲ್ಲ. ಯಾಕೆ ಅಂತಂದರೆ ಅವರೆಲ್ಲರೂ ಇರೋದು ಇದು ಒಂದೇ ಕಾರಣಕ್ಕೆ ಮಾಸ್ಟರ್ಸ್. ಆ ಈಶ್ವರನ ಪ್ರತಿ ಕಣ್ಣು ಬಿಟ್ಟರೆ ತೆಗೆದ್ರೆ ಆ ಈಶ್ವರನ ದರ್ಶನ ಆಗ್ತಾ ಇರ್ತದೆ ಅವರಿಗೆ. ಆ ಓಂ ನಮಃ ಶಿವ ಅನ್ನೋ ಪದ ಅವರಲ್ಲಿ ಓಡ್ತಾ ಇದೆ. ಅರುಣಾಚಲ ಶಿವ ಅನ್ನೋ ಒಂದು ಆ ನಾಮ ಅವರಲ್ಲಿ ಓಡ್ತಾ ಇರ್ತದೆ. ಆ ನಾಮ ಒಂದಿದ್ರೆ ಸಾಕು, ಜನ್ಮ ಸಾರ್ಥಕ ಆಗುತ್ತೆ ಅನ್ನೋ ಸತ್ಯ ಗೊತ್ತಿರೋರೆ ಇವತ್ತು ಆ ಫುಟ್ಪಾತ್ ಮೇಲೆ ಕೂತ್ರೆ ಎಷ್ಟೋ ಋಷಿಮುನಿಗಳಲ್ಲಿದ್ದಾರೆ ಮಾಸ್ಟರ್ಸ್. ನಮ್ಮ ಕಣ್ಣಿಗೆ ಅವರು ಭಿಕ್ಷುಕರ ಥರ ಕಾಣ್ಬೋದು, ಅದರಲ್ಲಿ ಯಾವ ಭಿಕ್ಷುಕರು ಅಲ್ಲಿಲ್ಲ ಮಾಸ್ಟರ್ಸ್. ಆ ಭಿಕ್ಷೆ ರೂಪದಲ್ಲಿ ನಮ್ಮ ಕರ್ಮಗಳನ್ನ ತಗೊಂಡು ನಮ್ಮನ್ನು ಆ ಆಧ್ಯಾತ್ಮಿಕ ಮಾರ್ಗಕ್ಕೆ ಕಳಿಸೋದಕ್ಕೆ ಅಲ್ಲಿ ಅಷ್ಟು ಋಷಿಮುನಿಗಳು ಆ ಬೀದಿಗಳಲ್ಲಿ ಕೂತ್ಕೊಂಡು ನಮಗೋಸ್ಕರ ಕಾಯ್ತಾ ಇರ್ತಾರೆ ಮಾಸ್ಟರ್ಸ್. ಅದಕ್ಕೆ ನಾವು ಅಲ್ಲಿಗೆ ಹೋದಾಗ ನಮ್ಮ ಶಕ್ತಿ ಇದ್ದರೆ ಅವ್ರಿಗೆ ಅಟ್ಲೀಸ್ಟ್ ನೀವು ಏನಾರು ಕೊಡಬೇಕು ಅನಿಸಿದ್ರೆ ಏನೋ ಕಾಮೆಂಟ್ ಇಲ್ದ್ರೆ ಮನಸ್ಸಲ್ಲಿ ಏನೋ ಲಾಜಿಕ್ ಇಲ್ದ್ರೇ ನಿಮಗೇನು ಅನಿಸಿರೋದು 10 ರೂಪಾಯಿ ಕೊಡಬೇಕು ಅಂದ್ರೆ 10 ರೂಪಾಯಿ, ಒಂದು ಬಿಸ್ಕೆಟ್ ಪಾಕೆಟ, ಒಂದು ಜ್ಯೂಸ್ ಬಾಟ್ಲ, ನಿಮಗೇನು ಅನಿಸಿದ್ರೆ ಅದನ್ನು ಎಷ್ಟು ಜನಕ್ಕಾಗುತ್ತೋ ಅಲ್ಲ ಒಂದು ಸ್ಯಾಲು ಕೊಡ್ತೀರಾ, ಒಂದು ಬೆಡ್ಶೀಟ್ ಕೊಡ್ತೀರಾ, ಅದನ್ನು ಕೊಟ್ಕೊಂಡು ಹೋದಾಗ ಆ ರೂಪದಲ್ಲಿ ನಮ್ಮ ಕರ್ಮಗಳನ್ನ ಆ ಗುರುಗಳು ತಗೊಳ್ತಾರೆ ಮಾಸ್ಟರ್ಸ್. ಇದಕ್ಕೆ ಪತ್ರಿ ಸರ್ ಕೂಡ ಅದ್ಭುತವಾಗಿ ತಿಳಿಸ್ಯಾರೆ ಇದರಲ್ಲಿ. ಯಾಕೆ ಅನ್ನದಾನಕ್ಕೆ ನೀವು ಎಲ್ಲರ ಹತ್ರ ಕಲೆಕ್ಟ್ ಮಾಡಿ ಅಂತಂದರೆ ಕೇಳೋದ್ರಲ್ಲಿ ನಾನು ಅಹಂ ನಮ್ಮ ಹತ್ರ ಹೋಗುತ್ತೆ. ಕೊಡೋದ್ರಲ್ಲಿ ಆ ಯಾರು ಕೊಡ್ತಾರೋ 1 ರೂಪಾಯಿ 2 ರೂಪಾಯಿ ಅಲ್ಲ, ಆ 1-2 ರೂಪಾಯಿ ಕೂಡ ಅವರ ಕರ್ಮಗಳನ್ನ ಗುರುಗಳು ಆ ಮೂಲಕ ಗುರುಗಳು ತಗೊಳ್ತಾರೆ ಮಾಸ್ಟರ್ಸ್. ಇದು ಎಷ್ಟೋ ಜನಕ್ಕೆ ಸತ್ಯ ಗೊತ್ತಿಲ್ಲ. ಸಾಯಿಬಾಬಾ ಕೂಡ 2 ರೂಪಾಯಿ ಭಿಕ್ಷೆ ಬೇಡೋರಂತೆ. ಆ 2 ರೂಪಾಯಿಯಲ್ಲಿ ಅವರು
1 ರೂಪಾಯಲ್ಲಿ ನಮ್ಮ ಕರ್ಮ ಕಳ್ಕೊಂಡು ನಮ್ಮ ಕರ್ಮ ಎಲ್ಲ ಅವರು ತಗೊಂಡು 1 ರೂಪಾಯಲ್ಲಿ ನಮಗೇನು ಫಲ ಕೊಡಬೇಕು ಅದನ್ನು ಅವರು ಕೊಡ್ತಾಯಿದ್ರಂತೆ. ಅದೇ ಥರ ಬುದ್ಧ ಭಗವಾನ್ ಕೂಡ ಭಿಕ್ಷಾಪಾತ್ರ ತಗೊಂಡು ರಾಜ್ಕುಮಾರನಾಗಿದ್ದವರು, ಯಾವ ಕಷ್ಟ ಸುಖ ಗೊತ್ತಿಲ್ದಿರ ಅಂಥವರು ಒಮ್ಮೆ ಮನೆ ಬಿಟ್ಟು ಆಚೆ ಬಂದಿದ್ದ ತಕ್ಷಣ ಅವರು ವೇಷಭೂಷಣ ಎಲ್ಲ ಚೇಂಜ್ ಮಾಡಿ ಆ ಭಿಕ್ಷಾಪಾತ್ರೆ ಕೈಯಲ್ಲಿ ಹಿಡಿದು ಮನೆಗೆ ಆ ಭಿಕ್ಷೆಗೆ ಯಾಕೆ ಹೋದ್ರು ಅಂದರೆ ಅವ್ರಿಗೋಸ್ಕರ ಅಲ್ಲ ಮಾಸ್ಟರ್ಸ್, ನಮ್ಮೆಲ್ಲರಿಗೋಸ್ಕರ. ನಾವು ಎಲ್ಲಿ ಈ ಜನನ ಮರಣ ಚಕ್ರದಲ್ಲಿ ಬಿದ್ದು ಇಲ್ಲೇ ಶಾಶ್ವತವಾಗಿ ಇಲ್ಲಿ ಉಳಿದು ಬಿಡ್ತೀವೇನೋ, ಮತ್ತೆ ಇದೇ ಒಂದು ಪರಿಕ್ರಮ ಮಾಡಿಕೊಂಡು ಪರಿವರ್ತನೆ ಇಲ್ದ್ರಂಗೆ ಹೋಗ್ಬಿಡ್ತೀವೇನೋ ಅಂತ ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡೋಕ್ಕೆ ಬಂದಿರೋರು ಈ ಗುರುಗಳೆಲ್ಲರೂ ಮಾಸ್ಟರ್ಸ್. ಈ ದಾರಿಯಲ್ಲಿ ಬಂದಂಥವರೇ ಭಗವಾನ್ ಶ್ರೀ ರಮಣ ಮಹರ್ಷಿ ಕೂಡ ಮಾಸ್ಟರ್ಸ್. ಅದಕ್ಕೆ ಅವರು ಆ ಅರುಣಾಚಲಮ್ಮನ್ನು ಅದ್ಭುತವಾದ ಒಂದು ಸ್ಥಳನ ಆಯ್ಕೆ ಮಾಡಿಕೊಂಡ್ರು. ಅವರು ಆಯ್ಕೆ ಮಾಡ್ಕೊಡೋದಿಲ್ಲ ಮಾಸ್ಟರ್ಸ್, ಈಶ್ವರ ಅವ್ರನ್ನ ಆಯ್ಕೆ ಮಾಡಿಕೊಂಡ್ರು. ನಿಜ ಸ್ವರೂಪವಾಗಿ ಭೌತಿಕ ರೂಪದಲ್ಲಿ ಈಶ್ವರ ಅಂದರೆ ಹೆಂಗಿರ್ತಾರೆ, ಯಾವ ಥರ ಇರ್ಬೋದು ಅಂತ ತೋರಿಸ್ಕೊಡೋದಕ್ಕೆ ಅವ್ರನ್ನ ಜನ್ಮ ಕೊಟ್ಟು ಅವ್ರನ್ನ ಕರ್ಕೊಂಡು ಅವರ ಮೂಲಕ ನಮ್ಮೆಲ್ಲರಿಗೂ ಆ ಜ್ಞಾನ ನಿರಾಡಂಬರ ಅಂದರೆ ಯಾವ ಥರ ಇರ್ಬೋದು ನಾವು ಅಂತ ತೋರಿಸ್ಕೊಟ್ಟಿರೋ ಅಂಥ ಅದ್ಭುತವಾದ ಜಾಗನೇ ಅರುಣಾಚಲ ಮಾಸ್ಟರ್ಸ್. ಅಂಥ ಅರುಣಾಚಲದ ಬಗ್ಗೆ ಇವತ್ತು ನಾವಿಲ್ಲಿ ಮಾತಾಡ್ಕೊಳ್ತಾ ಇದ್ವಿ, ಇಲ್ಲಿ ಕೇಳ್ತಾ ಇದ್ವಿ ಅಂತಂದರೆ ಕೂಡ ಎಷ್ಟೋ ಜನ್ಮಗಳು ನಮ್ಮ ಸಾಧನೆ ಸಂಸ್ಕಾರ ಇದ್ದರೆ ಆ ಈಶ್ವರನ ಅನುಗ್ರಹ ಇದ್ದರೆ ಮಾತ್ರ ಆ ಭಗವಾನ್ ರಮಣ ಮಹರ್ಷಿ ನಮ್ಮ ಮೂಲಕ ಈ ವಿಷಯ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಇಂಥ ಅದ್ಭುತವಾದ ವಿಷಯಗಳೊಂದಿಗೆ ನಾವು ಇನ್ನೊಂದು ಎಪಿಸೋಡಲ್ಲಿ ಆ ಭಗವಾನ್ ಶ್ರೀ ರಮಣ ಮಹರ್ಷಿ ಅವ್ರ ಬಗ್ಗೆ ಸಂಪೂರ್ಣವಾಗಿ ಒಂದೊಂದು ಎಪಿಸೋಡಾಗಿ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಇಂಥ ಅದ್ಭುತವಾದ ಅವಕಾಶ ಕೊಟ್ಟ PMC ಕನ್ನಡ ಚಾನಲ್ ಅವರಿಗೆ, ಆ ಭಗವಾನ್ ಶ್ರೀ ರಮಣ ಮಹರ್ಷಿ ಅವರಿಗೆ, ನಮ್ಮ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಸಾಕ್ಷಾತ್ ಅರುಣಾಚಲೇಶ್ವರರವರಿಗೆ ಹೃತ್ಪೂರ್ವಕ ಜನ್ಮಗಳ ಶತಕೋಟಿ ಪಾದಾಭಿವಂದನೆಗಳ ಜೊತೆ ಕೃತಜ್ಞತೆಗಳು, ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.